ಓಂ ಗುರುಭ್ಯೋ ನಮಃ. ಅರ್ಕ ಮಹಾಗಣಾಧಿಪತಿಯೇ ನಮಃ. ಆತ್ಮ ಗುರುವೇ ಭದ್ರಕಾಳಿಯೇ ನಮೋ ನಿತ್ಯಂ ಸರಸ್ವತಿಯೈ ನಮೋ ನಮಃ. ವೇದ ವೇದಾಂಗ ವೇದಾಂತ ವಿದ್ಯಾಸ್ಥಾನ ಪಿಯೋಚ. ಎಲ್ಲ ಜ್ಯೋತಿಷಾಭಿಮಾನಿಗಳಿಗೆ ಈ ದಿನದ ಪ್ರಣಾಮಗಳು. ಈ ದಿನ ಗುರುವಾರ, ಏಕಾದಶಿ ತಿಥಿ, ರೇವತಿ ನಕ್ಷತ್ರ, ಅಶ್ವಿನಿ ನಕ್ಷತ್ರ ಹಾಗೂ ಶೋಭನ ಯೋಗಗಳು ಸಂಯೋಜನೆಗೊಂಡಿರುವಂತಹ ದಿನ. ಧನಸ್ಸು ರಾಶಿಯವರ ದಿನಭವಿಷ್ಯ ಹೇಗಿದೆ ಎನ್ನುವಂಥದ್ದನ್ನು ನೋಡೋಣ. 11/6/2026 ಗುರುವಾರ ಈ ದಿನ ವಿಶೇಷ. ಏಕೆಂದರೆ ನಿಮ್ಮ ಅಧಿಪತಿಯಾದಂಥ ಗುರು ತನ್ನದೇ ರಾಶಿಯಾದ ತನ್ನದೇ ದಿನದ ಗುರುವಾರದಲ್ಲಿ ಸೇರಿಕೊಂಡಿದ್ದಾನೆ. ಏಕಾದಶಿ ತಿಥಿಯ ಪವಿತ್ರವಾದಂಥ ಶಕ್ತಿ ಎನ್ನುವಂಥದ್ದಿದೆ. ಬೆಳಗ್ಗೆ 8:17 ರೇವತಿ ನಕ್ಷತ್ರದ ಭಾಗ್ಯದ ಪ್ರಭಾವ ಇದೆ. ನಂತರ ಅಶ್ವಿನಿ ನಕ್ಷತ್ರದ ಚುರುಕು ಶಕ್ತಿ ಎನ್ನುವಂಥದ್ದಿದೆ. ಹಾಗೂ ಶೋಭನ ಯೋಗದ ಶುಭ ಅನುಗ್ರಹ ಅನ್ನುವಂಥದ್ದಿದೆ. ಇವೆಲ್ಲ ನಿಮ್ಮ ಜೀವನದ ಮೇಲೆ ಪರಿಣಾಮ ಬೀರ್ತಾ ಇದೆ. ಉದ್ಯೋಗ, ವ್ಯವಹಾರ, ಹಣಕಾಸು, ಕುಟುಂಬ, ಆರೋಗ್ಯ ಮತ್ತು ಭಾಗ್ಯದಲ್ಲಿ ಏನು ನಡೆಯುತ್ತದೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಬನ್ನಿ. ಈ ದಿನದ ಗ್ರಹದ ಶಕ್ತಿಯನ್ನು ನೋಡೋದಾದರೆ, ಧನಸ್ಸು ರಾಶಿ ಅಧಿಪತಿಯಾದಂಥ ಗೃಹ ಮತ್ತು ಗುರುವಾರದ ಅಧಿಪತಿಯಾದಂಥ ಗುರು, ಅಂದರೆ ನಿಮ್ಮ ರಾಶಿಯಾಧಿಪತಿಯಾದಂಥ ಗುರು ಈ ವಾರದ ಅಧಿಪತಿನೂ ಅವನೇ ಆಗಿರೋದ್ರಿಂದ ಶಕ್ತಿ ಅತ್ಯಂತ ಬಲವಾಗಿದೆ. ಗುರುವಿನ ಶಕ್ತಿ ಅತ್ಯಂತ ಬಲವಾಗಿರೋದ್ರಿಂದ ನಿಮಗೆ ಭಾಗ್ಯದ ಬೆಂಬಲ ಹೆಚ್ಚಾಗಿರ್ತದೆ, ಜ್ಞಾನ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗಿರ್ತದೆ, ಗುರುಗಳ ಹಿರಿಯರ ಸಹಕಾರ ಅನ್ನುವಂಥದ್ದು ಲಭ್ಯವಾಗ್ತದೆ. ಆದರೆ ಅತಿಯಾದಂಥ ಆತ್ಮವಿಶ್ವಾಸ ಇಟ್ಕೊಂಡು ನೀವು ತಪ್ಪು ಮಾಡೋ ಸಾಧ್ಯತೆ ಇರ್ತದೆ. ಅತಿಯಾದಂಥ ಆತ್ಮವಿಶ್ವಾಸವನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ಕೆಲಸವನ್ನು ಮುಂದೂಡುವ ಸ್ವಭಾವ ಇದ್ದರೆ ಬಿಟ್ಬಿಡಿ. ಮುಖ್ಯವಾದಂಥ ಸೂಚನೆ ಏನು? ಇಂದು ಭಾಗ್ಯದ ಜೊತೆ ಪರಿಶ್ರಮವನ್ನು ಸೇರಿಸಿದ್ರೆ ದೊಡ್ಡ ಫಲ ಸಿಗ್ತದೆ ಎನ್ನುವಂಥದ್ದನ್ನು ಮನಸ್ಸಿನಲ್ಲಿ ಇಟ್ಕೊಂಡಿರಿ. ಏಕಾದಶಿ ತಿಥಿಯ ಪ್ರಭಾವ ಇರೋದರಿಂದ ಆಧ್ಯಾತ್ಮಿಕ ಶಕ್ತಿ, ಮನಸ್ಸಿನ ಶುದ್ಧತೆ, ದೇವರ ಅನುಗ್ರಹ ಅನ್ನುವಂಥದ್ದು ಲಭ್ಯವಾಗ್ತದೆ. ಈ ದಿನ ನೀವು ಮಾಡುವಂಥ ಉಪವಾಸ, ಜಪ ಅತ್ಯುತ್ತಮ ಫಲವನ್ನು ನೀಡುತ್ತದೆ. ಹಳೆಯ ಸಮಸ್ಯೆಗೆ ಪರಿಹಾರ ಸಿಗೋ ಸಾಧ್ಯತೆ ಇದೆ. ಮನಸ್ಸಿಗೆ ನೆಮ್ಮದಿ ಬರಬಹುದು. ರೇವತಿ ನಕ್ಷತ್ರದ ಪ್ರಭಾವ ಇರೋದರಿಂದ ಭಾಗ್ಯೋದಯ, ಶುಭ ಸುದ್ದಿ, ಪ್ರಯಾಣ ಯೋಗ ಉಂಟಾಗ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಣಕಾಸು ಯೋಜನೆಗೆ ಅನುಕೂಲಕರವಾಗಿರ್ತದೆ. ಪ್ರಮುಖ ಕೆಲಸ ಆರಂಭಿಸಲು ಈ ದಿನ ಉತ್ತಮವಾಗಿರ್ತದೆ. ಅಶ್ವಿನಿ ನಕ್ಷತ್ರದ ಪ್ರಭಾವ ಇರೋದರಿಂದ ಹೊಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ, ವೇಗದ ಕಾರ್ಯವನ್ನು ಸಿದ್ಧಿಸ್ಕೊಳೋದಕ್ಕೆ, ಉತ್ಸಾಹ ಹೆಚ್ಚಿಸ್ಕೊಳೋದಕ್ಕೆ ಅನುಕೂಲವಾಗ್ತದೆ. ಹೊಸ ಯೋಜನೆಯ ಆರಂಭಕ್ಕೆ ಅತ್ಯುತ್ತಮವಾಗಿರ್ತದೆ. ಆತುರದ ನಿರ್ಧಾರ ಅನ್ನುವಂಥದ್ದು ಬೇಡ ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಶೋಭನ ಯೋಗದ ಪ್ರಭಾವ ಇರೋದರಿಂದ ಗೌರವ ಹೆಚ್ಚಾಗ್ತದೆ, ಜನರ ಸಹಕಾರ ಅನ್ನುವಂಥದ್ದು ಹೆಚ್ಚಾಗ್ತದೆ, ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸ್ತೀರ, ಸಮಾಜದಲ್ಲಿ ಹೆಸರು ಕೀರ್ತಿ ಹೆಚ್ಚಾಗ್ತದೆ, ಹೊಸ ಅವಕಾಶಗಳು ಬರೋ ಸಾಧ್ಯತೆ ಇರ್ತದೆ, ನಿಮ್ಮನ್ನು ಫಾಲೋ ಮಾಡುವಂಥ ವ್ಯಕ್ತಿಗಳು ಹೆಚ್ಚಾಗಬಹುದು ಅನ್ನುವಂಥದ್ದು. ಧನಸ್ಸು ರಾಶಿಯ ಉದ್ಯೋಗಸ್ಥರಿಗೆ ಇಂದು ಗೌರವ ಮತ್ತು ಪ್ರಗತಿಯ ದಿನ ಇರ್ತದೆ ಎನ್ನುವಂಥದ್ದನ್ನು ತಿಳ್ಕೊಂಡಿರಿ. ಹಿರಿಯರ ಪ್ರೋತ್ಸಾಹ ಅನ್ನುವಂಥದ್ದು ಇರ್ತದೆ. ಹೊಸ ಜವಾಬ್ದಾರಿ ಎನ್ನುವಂಥದ್ದು ಲಭ್ಯವಾಗ್ತದೆ. ಪ್ರಮೋಷನ್ ಬಗ್ಗೆ ಚರ್ಚೆಗಳು ಬರುವ ಸಾಧ್ಯತೆ ಇರ್ತದೆ. ಆದರೆ ಯಾವುದೇ ವಿಚಾರದಲ್ಲಿ ನೀವು ಓವರ್ ಕಾನ್ಫಿಡೆನ್ಸ್ ಇಟ್ಕೊಳ್ಳುವಂಥದ್ದು ಬೇಡ. ಕೆಲಸವನ್ನು ಮುಂದೂಡಬೇಡಿ. ಕ್ಷೇತ್ರವಾರು ಉದ್ಯೋಗದ ಫಲ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಶಿಕ್ಷಕರಿಗೆ, ಜ್ಯೋತಿಷ್ಯರಿಗೆ, ಸ್ಪಿರಿಚುವಲ್ ಟೀಚರ್ಗಳಿಗೆ ಅತ್ಯುತ್ತಮವಾದಂಥ ದಿನ. ಸರ್ಕಾರಿ ಕ್ಷೇತ್ರದಲ್ಲಿರುವಂಥವ್ರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿರುವಂಥವ್ರಿಗೆ ಗೌರವ ಹೆಚ್ಚಳವಾಗ್ತದೆ. ಪೇಪರ್ ವರ್ಕು ಕಂಪ್ಲೀಷನ್ ಮಾಡುವಂಥ ಸಾಧ್ಯತೆ ಹೆಚ್ಚಾಗಿರ್ತದೆ. ಖಾಸಗಿ ಉದ್ಯೋಗದಲ್ಲಿರುವಂಥವ್ರಿಗೆ ರೆಕಗ್ನಿಷನ್ ಆಗೋ ಸಾಧ್ಯತೆ ಇರ್ತದೆ. ಟೀಮ್ ವರ್ಕ್ ಸಪೋರ್ಟು ಸಿಗ್ತದೆ. ವ್ಯವಹಾರದಲ್ಲಿ ಫಲ ಹೇಗಿರ್ತದೆ ಎನ್ನುವಂಥದ್ದನ್ನು ನೋಡೋದಾದರೆ, ಬಿಸ್ನೆಸ್ ಮಾಡುವಂಥವ್ರಿಗೆ ಭಾಗ್ಯ ಮತ್ತು ಪರಿಚಯದಿಂದ ಲಾಭ ಉಂಟಾಗ್ತದೆ. ಯಾವ್ಯಾವ ಕ್ಷೇತ್ರಗಳು ಲಾಭವನ್ನು ತಂದುಕೊಡ್ತವೆ ಅಂತ ನೋಡೋದಾದರೆ, ಆನ್ಲೈನ್ ಬಿಸ್ನೆಸ್ ಮಾಡುವಂಥವ್ರಿಗೆ, ಸ್ಪಿರಿಚುವಲ್ ಪ್ರಾಡಕ್ಟ್ಗಳನ್ನ ಸೇಲ್ ಮಾಡುವಂಥವ್ರಿಗೆ, ಕೋಚಿಂಗ್ ಕ್ಲಾಸಸ್ ಮಾಡುವಂಥವ್ರಿಗೆ, ಕನ್ಸಲ್ಟೇಷನ್ ಮಾಡುವಂಥವ್ರಿಗೆ,
ಅಸ್ಟ್ರಾಲಜಿ ವಾಸ್ತು ಬಗ್ಗೆ ಚಿಂತನೆಯನ್ನು ಮಾಡುವಂಥವ್ರಿಗೆ ಅನುಕೂಲಕವಾಗಿರ್ತದೆ. ಹಣಕಾಸಿನ ವಿಚಾರದಲ್ಲಿ ಸಣ್ಣ ಲಾಭ ಉಂಟಾಗ್ತದೆ. ಹಳೆಯ ಹಣದ ಸೂಚನೆ ಇರ್ತದೆ. ಹೊಸ ಆದಾಯದ ಯೋಚನೆ ಎನ್ನುವಂಥದ್ದು ಬರಬಹುದು. ಆದರೆ ದೊಡ್ಡ ಇನ್ವೆಸ್ಟ್ಮೆಂಟ್ ಬಗ್ಗೆ ಯೋಚನೆಯನ್ನು ಮಾಡಿ. ಅಂದರೆ ನೀವು ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು. ಸಡನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿ ಸಿಗಾಕ್ಕೊಳಕ್ಕೆ ಹೋಗಬಾರ್ದು ಅನ್ನುವಂಥದ್ದನ್ನು ತಿಳ್ಕೊಂಡು. ಇನ್ನು ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಲಭ್ಯವಾಗ್ತದೆ. ಕುಟುಂಬದಲ್ಲಿ ಸಂತೋಷ ಅನ್ನುವಂಥದ್ದು ಇರ್ತದೆ. ದಂಪತಿಗಳಲ್ಲಿ ಹೊಂದಾಣಿಕೆ ಅನ್ನುವಂಥದ್ದು ಇರ್ತದೆ. ಆದರೆ ನೀವು ಹೆಚ್ಚು ಉಪದೇಶಗಳನ್ನು ಕೊಡೋದಕ್ಕೆ ಹೋಗಬಾರ್ದು. ಆರೋಗ್ಯದಲ್ಲಿ ಗಮನಿಸಬೇಕಾಗಿರುವಂಥದ್ದು ದಣಿವು, ಗ್ಯಾಸ್ಟ್ರಿಕ್ಕು, ಕಾಲು ನೋವುಗಳ ಬಗ್ಗೆ. ಲಘು ಆಹಾರವನ್ನು ಸೇವಿಸೋದು ಒಳ್ಳೆಯದು ಅನ್ನುವಂಥದ್ದನ್ನು ಇದನ್ನು ತಿಳ್ಕೊಂಡಿರಿ. ಇದನ್ನು ಎಚ್ಚರಿಕೆಯ ಮಾತು. ವಾಹನ ಚಾಲನೆಯಲ್ಲಿ ಜಾಗ್ರತೆ ಇರಲಿ. ಕೆಲಸವನ್ನು ಯಾವುದೇ ಕಾರಣಕ್ಕೆ ಮುಂದೂಡಬೇಡಿ. ಡಾಕ್ಯುಮೆಂಟೇಷನ್ ಕೆಲಸಗಳನ್ನು ಮಾಡುವಂಥವ್ರು ಯಾರಾದರೂ ಇದ್ದರೆ ಎರಡೆರಡು ಸರಿ ಚೆಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅನ್ನುವಂಥದ್ದನ್ನು ತಿಳ್ಕೊಂಡಿರಿ. ಈ ದಿನದ ಶುಭ ಸಮಯ ಬೆಳಗ್ಗೆ 7 ಗಂಟೆಯಿಂದ 8:17ರವರೆಗೆ, ಮಧ್ಯಾಹ್ನ 11:20ರಿಂದ 1:25ರವರೆಗೆ, ಸಂಜೆ 5:50ರಿಂದ 7:20ರವರೆಗೆ ಶುಭ ಸಮಯ. ಈ ದಿನದ ಪರಿಹಾರ ಗುರುವಿನ ಧ್ಯಾನವನ್ನು ಮಾಡುವಂಥದ್ದು, ಕಡಲೆಕಾಳು ದಾನವನ್ನು ಮಾಡುವಂಥದ್ದು. ಈ ದಿನದ ಕೊನೆಯ ಮಾತು ಭಾಗ್ಯ, ಜ್ಞಾನ ಮತ್ತು ಪರಿಶ್ರಮ ಸೇರಿ ಯಶಸ್ಸನ್ನು ತಂದುಕೊಡ್ತದೆ, ಗೌರವವನ್ನು ತಂದುಕೊಡ್ತದೆ, ಪ್ರಗತಿಯನ್ನು ತಂದುಕೊಡ್ತದೆ. ಆದ್ದರಿಂದ ಈ ಗುರುವಾರ ಅನ್ನುವಂಥದ್ದು ಅತ್ಯುತ್ತಮವಾದಂಥ ದಿನ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿಟ್ಕೊಂಡಿರಿ. ಈ ದಿನ ಭವಿಷ್ಯ ನಿಮಗೆ ಸಂತೋಷವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ಚಾನಲನ್ನು ಶೇರ್ ಮಾಡಿ. ನಾಳೆಯ ದಿನ ಭವಿಷ್ಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.